ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಸಾರಿಗೆ ಇಲಾಖೆಯ ನೌಕರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ಸಂಜೆಯ ಹೊತ್ತಿಗೆ ಮುಂದಕ್ಕೇನು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿದೆ. ಈ ಪ್ರತಿಭಟನೆಯ ಸ್ಥಳದಲ್ಲಿ ಸದ್ಯ ಇದು ರಾಜ್ಯ ಸರ್ಕಾರಕ್ಕೆ ತಲೆನೋವಾಗುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ರಾಜ್ಯ ಸರ್ಕಾರ ನಿನ್ನೆ ಪ್ರಕಟಿಸಿತ್ತು, ಆದರೆ ಆ ಆಫರ್ ಅನ್ನ ಸಾರಿಗೆ ಇಲಾಖೆಯ ನೌಕರರು ಒಪ್ಪಿಕೊಂಡಿಲ್ಲ. ಫ್ರೀಡಂ ಪಾರ್ಕ್ ನಲ್ಲಿ ಸದ್ಯ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರಕ್ಕೆ ಸಂಜೆ 4 ಗಂಟೆಯವರೆಗೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದಾರೆ ನೌಕರರು. 4 ಗಂಟೆಗೆ ನಾಳೆ ಏನು ಮುಂದಕ್ಕೇನು ಅನ್ನುವಂಥ ನಿರ್ಧಾರ ಪ್ರಕಟವಾಗುವುದಕ್ಕಿದೆ. ಸರ್ಕಾರ ನಿನ್ನೆ ತೆಗೆದುಕೊಂಡಂತ ನಿರ್ಧಾರ ಸಾರಿಗೆ ಇಲಾಖೆಯ ನೌಕರರಿಗೆ ಖುಷಿ ತಂದಿಲ್ಲ, ಸಮಾಧಾನ ತಂದಿಲ್ಲ. ಒಂದು ವೇಳೆ ಇವತ್ತು 4 ಗಂಟೆಯ ಹೊತ್ತಿಗೆ ಇಲ್ಲ ನಾಳೆಯಿಂದ ನಾವು ಬಸ್ ಹತ್ತಲ್ಲ ಅನ್ನುವಂಥ ನಿರ್ಧಾರವನ್ನ ಚಾಲಕರು ನಿರ್ವಾಹಕರು ಏನಾದರೂ ತೆಗೆದುಕೊಂಡ್ರೆ ನಾಳೆಯಿಂದ ರಾಜ್ಯದಾದ್ಯಂತ ಸಾರಿಗೆ ಕ್ಷೇತ್ರದಲ್ಲಿ ವ್ಯತ್ಯಯ ಆಗುತ್ತೆ. ಬಸ್ಸುಗಳು ರಸ್ತೆಗಳಿಯಲ್ಲ, ಜನ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಬಟ್ ಸಂಜೆ 4 ಗಂಟೆಯವರೆಗೆ ಡೆಡ್ ಲೈನು, ಅದರ ಒಳಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ನೌಕರರು ಕೇಳ್ತಾ ಇದ್ದಾರೆ. ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನದ ಹಿಂಬಾಕಿಗಾಗಿ ಅವರು ಕಾಯ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಇವರಿಗಿಂತ ಇವರು ಕೇಳಿದ್ದನ್ನು ಅವ್ರು ಕೊಟ್ಟಿಲ್ಲ. ರಾಜ್ಯ ಸರ್ಕಾರ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ಇವರ ಬೇಡಿಕೆ. 38 ತಿಂಗಳ ವೇತನದ ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಯ ದಿನಾಂಕವೂ ಕೂಡ ರಾಜ್ಯ ಸರ್ಕಾರ ಏನು ಹೇಳಿದೆ ಅದಕ್ಕಿಂತ ಹೆಚ್ಚಿನದು ಸಿಗಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇರೋದು ಈ ಹಂತದಲ್ಲಿ ಇಷ್ಟನ್ನ ಮಾತ್ರ ನಮ್ಮಿಂದ ಮಾಡೋದಕ್ಕೆ ಸಾಧ್ಯ ಇದೆ. ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಗಲೇ ಮಾತನಾಡಿದರು, ಇಷ್ಟೇ ಸಾಧ್ಯ ಈ ಹಂತದಲ್ಲಿ ಅಂತ. ಒಪ್ಪಿಕೊಳ್ಳೋದಕ್ಕೆ ನೌಕರರು ತಯಾರಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ಪ್ರತಿಭಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರಕ್ಷಾ, ಈಗ ಸರ್ಕಾರ ಹೇಳ್ತಿದೆ ಇಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ನಮ್ಮ ಕೈಯಲ್ಲಿ ಅಂತ. ನೌಕರದು ಏನು ಯೋಚನೆ ಇದೆ? ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರಾ ಅಥವಾ ಇಲ್ಲ ಸರ್ಕಾರ ಇಷ್ಟು ಕೊಟ್ಟಿದ್ದೇ ಸಾಕು, ನಾಳೆಯಿಂದ ಬೇರೆ ಯೋಚನೆ ಮಾಡೋಣ ಅಂತ ಏನಾದರೂ ಯೋಚನೆ ಮಾಡ್ತಿದ್ದಾರಾ ಹೆಂಗೆ? ರಕ್ಷತ್, ಖಂಡಿತ ಸರ್ಕಾರ ಕೊಟ್ಟಿರೋದು ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಸಾರಿಗೆ ನೌಕರರು ಇಲ್ಲ ಅಂತಕ್ಕಂಥದ್ದು. ಯಾಕಂತಂದ್ರೆ ಸಾರಿಗೆ ನೌಕರರು ಕೇಳ್ತಾ ಇರ್ತಕ್ಕಂಥದ್ದು 2020-24ರಿಂದ ವೇತನ ಪರಿಷ್ಕರಣೆ ಆಗಬೇಕು, ಅದು 25% ಅಷ್ಟು ವೇತನ ಪರಿಷ್ಕರಣೆ ಆಗಬೇಕು ಅಂತ. ಯಾಕಂದ್ರೆ ಇದು ಸರ್ಕಾರವೇ ನಿಗಮ ಮಂಡಳಿಗಳ ಜೊತೆ ಕೂಡಿ ಮಾಡಿರುವಂತಹ ನಿಯಮ. ಪ್ರತಿ 4 ವರ್ಷಕ್ಕೊಂದ್ಸತಿ ವೇತನ ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ. ಆ ಒಂದು ದಿನಾಂಕಕ್ಕೆ ಅನ್ವಯಿಸಿದಂತೆ 38 ತಿಂಗಳ ಒಂದು ಹಿಂಬಾಕಿಯನ್ನು ಕೂಡ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಕೊಂಡು ಈ ಹೋರಾಟವನ್ನ ರೂಪಿಸಿರ್ತಾರೆ. ಆದ್ರೆ ಸರ್ಕಾರ ನಿನ್ನೆ ಸಾಕಷ್ಟು ಸಭೆಗಳನ್ನ ಮಾಡಿದ ನಂತರ 26 ತಿಂಗಳ ಹಿಂಬಾಕಿಯನ್ನ ಕೊಡಲಿಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ 1200 ಕೋಟಿ ರೂಪಾಯಿಗಳ ಒಂದು ಬಿಡುಗಡೆಯನ್ನು ಕೂಡ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು, ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸರ್ಕಾರಕ್ಕೆ ಆಗೋದು ಇಷ್ಟೇ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರ್ಬೋದೇನೋ, ಆದ್ರೆ ಇಷ್ಟಕ್ಕೆ ನಮ್ಮ ಒಪ್ಪಿಗೆ ಇದೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಸಾರಿಗೆ ನೌಕರರಂತೂ ಇಲ್ಲ. ಮೊನ್ನೆ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ಪಡ್ತೀನಿ. ಸರ್, ಸರ್ಕಾರ ಹೇಳ್ತಾ ಇದೆ 26 ತಿಂಗಳ ಹಿಂಬಾಕಿಯನ್ನ ಕೊಡ್ಲಿಕ್ಕೆ ನಾವು ಒಪ್ಪಿಗೆಯನ್ನ ಸೂಚಿಸಿದೀವಿ. ಈಗ ಸರ್ಕಾರದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೈಲಿ ಕೊಡೋಕೆ ಆಗೋದು ಇಷ್ಟೇ ಅನ್ನುವಂತಹ ಮಾತುಗಳು ಬರ್ತಿದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಖಂಡಿತವಾಗೂ 26 ತಿಂಗಳು ಅವರು ಏಕಪಕ್ಷೀಯವಾಗಿ ಏನು ತೀರ್ಮಾನ ಮಾಡಿದರೆ ನಾವು ಅದನ್ನು ಒಪ್ಪೋದಿಲ್ಲ. ಎರಡನೇದು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ನಾವು 25% ವೇತನ ಹೆಚ್ಚಳವನ್ನು ಕೇಳಿದ್ದೀವಿ. ನಮ್ಮ ಜೊತೆ ಯಾವ ನೆಗೋಷಿಯೇಷನ್ನು ಅವ್ರು ಮಾಡಿಲ್ಲ. ಈಗ ಹಿಂದೆ BJP ಸರ್ಕಾರ ಮಾತುಕತೆ ಮಾಡಿ ಏಕಪಕ್ಷೀಯ ಆದೇಶ ತಂದರು. ಈ ಸರ್ಕಾರ ಅವ್ರು ಸರಿ ಇಲ್ಲ BJP ಅವ್ರು ಸರಿ ಇಲ್ಲ ಅಂತ ಹೇಳ್ತವ್ರೆ. ನಾನು ಕಾಂಗ್ರೆಸ್ ಸರ್ಕಾರದವ್ರಿಗೆ ಕೇಳ್ತೀನಿ, ನೀವು ಮಾತುಕತೆ ಆಡದಲ್ಲೇ ಏಕಪಕ್ಷೀಯವಾದಂಥ ಒಂದು ನೋಟಿಫಿಕೇಶನ್ ತಂದಿದ್ದೀರಲ್ಲ, ಇದು ನೀವು ಎಷ್ಟು ಪ್ರಜಾಸತ್ತಾತ್ಮಕ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾಗಿದೆ. ಅವರು ಏಕಪಕ್ಷೀಯವಾಗಿ ತಂದಿರತಕ್ಕಂಥ ನೋಟಿಫಿಕೇಶನ್ನ
ಸಾರಿಗೆ ನಿಗಮಗಳ ನೌಕರರು ಜಂಟಿ ಕ್ರಿಯಾ ಸಮಿತಿ ಸಾರಾಸಕ್ತಾಗಿ ನಾವು ಅದನ್ನ ತಿರಸ್ಕರಿಸ್ತೀವಿ. ಅಂದ್ರೆ ನಿಮ್ಮ ಆಗ್ರಹ ಏನು ಅಂತಂದ್ರೆ 26% ಕೊಟ್ಟಿರೋದು ಓಕೆ ಅಂತನಾ, ಅಥವಾ ನಿಮ್ಮ ಹತ್ರ ಮಾತಾಡಿಲ್ಲ ಅನ್ನೋದು ನಿಮ್ಮ ಹಠಕ್ಕೆ ಕಾರಣನಾ, ಅಥವಾ ನಿಮ್ಗೆ 38 ತಿಂಗಳ ಹಿಂಬಾಕಿ ಬೇಕು ಅನ್ನೋದು ನಿಮ್ಮ ಒಂದು ಹೋರಾಟದ ಹಠ? ನಮಗೆ 38 ತಿಂಗಳ ಕಾಲ ಹಿಂಬಾಕಿ ಬೇಕು. ನಾವು ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ವಿ. ಆದರೆ ಅವರು 1/4/25 ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂತ ಹೇಳಿರುವುದನ್ನು ನಾವು ಒಪ್ಪೋದಿಲ್ಲ. ಮತ್ತೆ ಅದು ಆ ನೋಟಿಫಿಕೇಶನ್ ಜೊತೆಗೆ ಅವ್ರು ಇನ್ನೊಂದೇನು ಹೇಳಿದ್ದಾರೆ, ನಾವು ಅಧಿವೇಶನದ ನಂತರ ಕರೆದು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಸಾರಿಗೆ ನಿಗಮಗಳ ನೌಕರರು 1/1/24 ನಿರಂತರವಾಗಿ ಜಂಟಿ ಕ್ರಿಯಾ ಸಮಿತಿ 1,15,000 ಜನ ನೌಕರರ ಭವಿಷ್ಯಕ್ಕಾಗಿ ಬೇಡಿಕೆ ಪತ್ರವನ್ನು ಕೊಟ್ಟು 4 ಬಾರಿ ಮುಷ್ಕರವನ್ನು ವಾಪಸ್ ತಗೊಂಡು ಹಲವು ಸಂಧಾನ ಸಭೆಗಳನ್ನ ಮಾಡಿ ಯಾವುದೂ ಕೂಡ ಫಲಪ್ರದವಾಗದಲೇ ನಾವು ಸಾರಿಗೆ ನಿಗಮಗಳ ನೌಕರರು ಆಕ್ರೋಶಕ್ಕೊಳಗಾಗಿದ್ದಾರೆ. ಸೊ ಅದರಿಂದ ನಾವು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ, ನೀವು ಸಮಾಜವಾದಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಭಾಳ ಮುತ್ಸದ್ದಿ ಸಚಿವರು, ನಾನು ಅವರಲ್ಲಿ ವಿನಂತಿ ಮಾಡ್ತೀವಿ, ನಿಮ್ಮ ನೋಟಿಫಿಕೇಶನ್ನ ವಾಪಸ್ ತಗೊಳ್ಳಿ. 1/1/24 ವೇತನ ಪರಿಷ್ಕರಣೆಯನ್ನು ನಾವು 25% ಏನು ಕೇಳಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀವಿ. ಭರವಸೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ? ಹೌದೌದು, ಖಂಡಿತವಾಗಿ ಅವರು ಇವತ್ತನೇ ಮಾತುಕತೆ ಆರಂಭ ಮಾಡಲಿಕ್ಕೆ ನಮಗೆ ಒಂದು ನೋಟಿಸನ್ನು ಕೊಡಬೇಕು. ಅವರು ಯಾವತ್ತಿಂದ ಆರಂಭ ಮಾಡ್ತೀವಿ ಅಂತ. ಅವರು ಅಧಿವೇಶನ ಕಳೆದ ನಂತರ ಮಾತನಾಡ್ತೀವಿ ಅಂದರೆ ನಾವು ತಯಾರಿಲ್ಲ. ಯಾಕೆಂದ್ರೆ ಇಂಥ 10 ಬಾರಿ ಅವರು ಸಭೆಗಳನ್ನು ನಡೆಸಿ ನಮಗೇನೂ ಕೂಡ ಒಂದು ಫಲಪ್ರದ ಬರದಲ್ಲಿ ಸಾರಿಗೆ ನಿಗಮಗಳ ನೌಕರರು ನಿರಾಶರಾಗಿ ಆಕ್ರೋಶಕ್ಕೊಳಗಾಗಿದ್ದಾರೆ. ಹಾಗಾದ್ರೆ ನಾಳೆ ಬಸ್ ಓಡುತ್ತಾ, ಬಸ್ ಬಂದ್ ಮಾಡುವಂತ ಇಂಟೆನ್ಷನ್ ಏನಾದ್ರು ಇದೆಯಾ? ಆ ರೀತಿಯ ನಿಮ್ಮ ರೂಪುರೇಷೆಗಳು ಏನಾಗಿರುತ್ತೆ? ನಾವು ಸರ್ಕಾರದ ನಡೆಯನ್ನ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಇವತ್ತಿನ ಸಂಜೆ 4 ಗಂಟೆವರೆಗೂ ನಾವು ಗಮನಿಸ್ತೀವಿ. ಅವರು ಮಾತುಕತೆಗೆ ಆಹ್ವಾನ ಮಾಡಿದರೆ ಖಂಡಿತವಾಗಿ ನಾವು ಮಾತುಕತೆಗೆ ಹೋಗ್ತೀವಿ. ಆದರೆ ಮಾತುಕತೆಯನ್ನು ಅಧಿವೇಶನದ ನಂತರ ಮಾತನಾಡ್ತೀವಿ ಅಂದರೆ ನಾವು ಒಪ್ಪೋದಿಲ್ಲ. ನಾವು ಮಾನ್ಯ ಸಾರಿಗೆ ಸಚಿವರಲ್ಲಿ ವಿನಂತಿ ಮಾಡ್ತೀವಿ, ಈಗಾಗಲೇ 24 ತಿಂಗಳ ಕಾಲ ಕಳೆದಿದೆ, ಸಾರಿಗೆ ನೌಕರರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ವಿನಂತಿಯನ್ನು ಮಾಡ್ತೀವಿ. ಇದು ಸಾರಿಗೆ ನೌಕರರು ಹೇಳ್ತಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ 26 ತಿಂಗಳ ಹಿಂಬಡ್ತಿಗೆ ನಾವು ಒಪ್ಪಿಗೆಯನ್ನ ನೀಡೋದಿಲ್ಲ. ನಾವು ಸಾರಿಗೆ ಸಚಿವರವ್ರ ಜೊತೆ ಮಾತಾಡಬೇಕು, ಸರ್ಕಾರದ ಜೊತೆ ಮಾತಾಡಬೇಕು. ಅಧಿವೇಶನದ ನಂತರ ಮಾತುಕತೆ ಅನ್ನೋದಂತೂ ಒಪ್ಪಲಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಹೋರಾಟ ಕೂಡ ಮುಂದುವರೆದಿರ್ತಕ್ಕಂಥದ್ದು. ರಕ್ಷಕ, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.